ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಸುಮಾರು 23 ಜನ ಮುಖ್ಯಮಂತ್ರಿಗಳು ಆಳ್ವಿಕೆಯನ್ನ ನಡೆಸಿದ್ದಾರೆ. ಇವ್ರ ಪೈಕಿ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಯಾರಾದ್ರೂ 5 ಜನರನ್ನ ನಾವು ಪ್ರತ್ಯೇಕವಾಗಿ ಲಿಸ್ಟ್ ಅನ್ನ ಮಾಡಿದ್ರೆ ಅವ್ರ ಪೈಕಿ ಮಾಜಿ ಸಿಎಂ ಆಗಿದಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಸುಮಾರು 2.5 ವರ್ಷಗಳ ಕಾಲ ರಾಜ್ಯದಲ್ಲಿ 2 ಸಲ ಸಿಎಂ ಆಗಿ ಆಡಳಿತ ನಡೆಸಿದಂತ ಕುಮಾರಸ್ವಾಮಿ ಅವರು ಇತರರಿಗೆ ಹೋಲಿಸಿದ್ರೆ ಕಡಿಮೆ ಅವಧಿಯ ಕಾಲ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದವರು. ಅಲ್ಪಾವಧಿಗೆ ಅವರ ಆಡಳಿತ ಸೀಮಿತವಾಗಿದ್ರೂ ಕೂಡ ಅವರ ಹಲವು ಜನಪರ ಕಾರ್ಯಕ್ರಮಗಳು ಹಾಗೂ ರೈತರ ಪರ ಸಾಧನೆಗಳು ತೀವ್ರವಾದಂತಹ ಜನಮೆಚ್ಚುಗೆಯನ್ನು ಪಡೆದು ರಾಜ್ಯದ ರಾಜಕೀಯ ಚರಿತ್ರೆಯಲ್ಲಿ ಗಮನಾರ್ಹವಾದಂತ ಸ್ಥಾನವನ್ನ ಪಡೆದಿವೆ. ವೀಕ್ಷಕರೇ, ರಾಜಕೀಯದ ಮೇಲೆ ಅಲ್ಲಿ ವಿವಾದ ಹಾಗೂ ಭ್ರಷ್ಟತೆಯ ಕೊಳಕು ಇದ್ದೇ ಇರುತ್ತೆ. ವಿವಾದಗಳು ಏನೇ ಇರಲಿ, ಪರ ವಿರೋಧ ಏನೇ ಇರಲಿ, ಇವನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಬೆಸ್ಟ್ ಸಿಎಂಗಳ ಪೈಕಿ ಒಬ್ರು ಅಂತ ನಿರ್ವಿವಾದವಾಗಿ ನಾವು ಹೇಳಬಹುದು. ತಮ್ಮ 30 ವರ್ಷಗಳ ಈ ರಾಜಕೀಯ ಪಯಣದಲ್ಲಿ ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಹೀಗೆ ರಾಜಕೀಯದ 10 ಹಲವು ಆಯಾಮಗಳಲ್ಲಿ ನಿಂತು ಸಮರ್ಥವಾಗಿ ಕೆಲಸ ಮಾಡದಂತ ಅವರು ತಮ್ಮ ಅರ್ಧ ಬದುಕನ್ನೇ ರಾಜಕೀಯಕ್ಕೆ ಹಾಗೂ ಜನಸೇವೆಗೆ ಅಂತಾನೆ ಕಳೆದಂತ ಧೀಮಂತ ನಾಯಕ. ತಮ್ಮ ಜನತಾ ದರ್ಶನ ಹಾಗೂ ಗ್ರಾಮ ವಾಸ್ತವದಿಂದಾಗಿ ಹೆಸರಾಗಿದ್ದಂತ ನಾಡಿನ ಲಕ್ಷಾಂತರ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ದಾರಿದೀಪ ಆಗಿದಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಗ್ಯ ಇತ್ತೀಚೆಗೆ ಏರುಪೇರಾಗಿದೆ ಅನ್ನುವಂತ ಸುದ್ದಿಗಳು ಹರಿದಾಡ್ತಿವೆ. ಅಷ್ಟೆಲ್ಲ ರೀತಿಯಲ್ಲಿ ಆರೋಗ್ಯದಿಂದ ಇದ್ದಂತ, ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಜನರ ಕಷ್ಟವನ್ನು ಆಲಿಸಿದಂತ ಅವರ ಆರೋಗ್ಯಕ್ಕೆ ಈಗ ಏನಾಗಿದೆ? ಅಷ್ಟೆಲ್ಲ ಚಟುವಟಿಕೆಯಿಂದ ಇದ್ದಂತ ಅವರು ಈಗ ಏಕಾಏಕಿ ಕೃಷಾರಾಗೋದಕ್ಕೆ ಏನ್ ಕಾರಣ ಅಂತ ತಿಳಿದುಕೊಳ್ಳುವುದರ ಜೊತೆಗೆ ಅವರ ಬದುಕು ಹಾಗೂ ಸಾಧನೆಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ, ಕುಮಾರಸ್ವಾಮಿ ಅವರು ಕರ್ನಾಟಕದ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹದರನಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಎಚ್.ಡಿ. ದೇವೇಗೌಡ ಹಾಗೂ ಚೆನ್ನಮ್ಮ ದಂಪತಿಗೆ 1959 ಡಿಸೆಂಬರ್ನಲ್ಲಿ 2ನೇ ಮಗನಾಗಿ ಜನಿಸ್ತಾರೆ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹಾಸನ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ನಂತರ ಬೆಂಗಳೂರಿನ ಜಯನಗರದಲ್ಲಿ ಇರುವಂತ ಎಂಇಎಸ್ ಶೈಕ್ಷಣಿಕ ಸಂಸ್ಥೆಯಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆದು ಬಸವನಗುಡಿ ರಾಷ್ಟ್ರೀಯ ಕಾಲೇಜಿನಲ್ಲಿ ವಿಜ್ಞಾನ ಪದವಿಯನ್ನ ಪಡೀತಾರೆ. ಇನ್ನು ಇವರ ಸುಮಾರು 30 ವರ್ಷಗಳ ಸುದೀರ್ಘವಾದಂತಹ ಪೊಲಿಟಿಕಲ್ ಕರಿಯರ್ನ ಜರ್ನಿಯ ಬಗ್ಗೆ ಮತ್ತು ಏರಿಳಿತದ ಕಡೆ ನೋಡುವುದಾದ್ರೆ, ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು 1996ರ ಲೋಕಸಭಾ ಚುನಾವಣೆಯ ಮೂಲಕ. ಆ ಸಲ ಅವರು ರಾಮನಗರ ಜಿಲ್ಲೆಯ ಕನಕಪುರ ಕ್ಷೇತ್ರದಿಂದ ಆ ವರ್ಷದ ಜನರಲ್ ಎಲೆಕ್ಷನ್ ನಲ್ಲಿ ಬಹುಮತಗಳಿಂದ ಗೆದ್ದು ಎಂಪಿ ಹುದ್ದೆಗೆ ಏರ್ತಾರೆ. ಹಾಗೂ 1998ರಲ್ಲಿ ಇದೇ ಒಂದು ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡಿದ್ರು ಕೂಡ ಅವರು ತಮ್ಮ ಪ್ರತಿಸ್ಪರ್ಧಿಯಾಗಿದ್ದಂತ ಎಂ.ವಿ. ಚಂದ್ರಶೇಖರ್ ಮೂರ್ತಿ ಅವರಿಂದ ಸೋಲ್ಬೇಕಾಯ್ತು. ಇದು ಅವರ ರಾಜಕೀಯ ಜೀವನದಲ್ಲಿ ಅತ್ಯಂತ ಕೆಟ್ಟ ಸೋಲು ಅಂತಾನೆ ಹೇಳಬಹುದು. ಯಾಕೆಂದ್ರೆ ಇಲ್ಲಿ ಭಾರಿ ಅಂತರದಿಂದ ಅವರು ಸೋತ ಕಾರಣ ತಮ್ಮ ಠೇವಣಿಯ ಮತವನ್ನು ಕೂಡ ಅವರು ಕಳೆದುಕೊಂಡಿದ್ರು. ಮುಂದೆ 1999ರಲ್ಲಿ ಸಾತ್ನೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ನ ನಾಯಕ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪುನಃ ಅವರು ಸೋಲ್ಬೇಕಾಯ್ತು. ಇದಾಗಿ 5 ವರ್ಷಗಳ ನಂತರ ಅಂದ್ರೆ 2004ರಲ್ಲಿ ಅವರು ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಜಯಗಳಿಸ್ತಾರೆ. ಆ ವರ್ಷದ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದೆ ಕಾಂಗ್ರೆಸ್ ಮತ್ತು ಜಾತ್ಯತೀತ ದಳ ಒಟ್ಟಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ನಿರ್ಧರಿಸುತ್ತವೆ. ಮೊದಲಿಂದನೂ ಕೂಡ ಮೃದು ಸ್ವಭಾವ ಹಾಗೂ ತಮ್ಮ ಹೊಂದಾಣಿಕೆಯ ನೇಚರ್ನಿಂದ ಪ್ರಸಿದ್ಧರಾಗಿದ್ದಂತ ಕಾಂಗ್ರೆಸ್ನ ಧರ್ಮಸಿಂಗ್ ಅವರು ಆಗ 2 ಪಕ್ಷಗಳ ಏಕಮತಿಯ ಆಯ್ಕೆಯಿಂದ ಮುಖ್ಯಮಂತ್ರಿಯಾಗಿ 2004ರ ಮೇ 28ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಆದರೆ ಕುಮಾರಸ್ವಾಮಿ ನೇತೃತ್ವದ ಜಾತ್ಯತೀತ ದಳದ ಸುಮಾರು 42 ಜನ ಶಾಸಕರು ಸರ್ಕಾರದಿಂದ ಹೊರಬಂದಂತ ಪರಿಣಾಮ ಧರ್ಮಸಿಂಗ್ ರವರ ಸರ್ಕಾರ ಆಗ ಪತನ ಆಯಿತು. 2006ರ ಜನವರಿ 28ನೇ ತಾರೀಕು ರಾಜ್ಯಪಾಲ ಟಿ.ಎನ್. ಚತುರ್ವೇದಿ ಅವರು ಕುಮಾರಸ್ವಾಮಿ ಅವರನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಪುನಃ ಆಹ್ವಾನಿಸುತ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಅವರು 2006ರ ಫೆಬ್ರವರಿ 4ರಿಂದ 2007ರ ಅಕ್ಟೋಬರ್ 9ನೇ ತಾರೀಕುವರೆಗೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ನಂತರ ಜಾತ್ಯತೀತ ದಳ ಹಾಗೂ ಬಿಜೆಪಿ ನಡುವಿನ ಅಧಿಕಾರ ಹಂಚಿಕೆಯ ಕುರಿತಾದಂತ ಒಳ ಒಪ್ಪಂದದಂತೆ 2007ರ ಅಕ್ಟೋಬರ್ 3ನೇ ತಾರೀಕು ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದಾಗಿ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರು. ಆದರೆ ಯಾಕೋ ಏನೋ ಕಾರಣಾಂತರಗಳಿಂದ ಅಕ್ಟೋಬರ್ 4ನೇ ತಾರೀಕು ಅವರು ಅಧಿಕಾರವನ್ನು ಹಸ್ತಾಂತರ ಮಾಡೋದಕ್ಕೆ ನಿರಾಕರಿಸಿದ್ರು. ಆ ಒಂದು ಸಮಯದಲ್ಲಿ ಕುಮಾರಸ್ವಾಮಿ ಅವರ ಈ ಒಂದು ನಡೆಗೆ ಆಗ ಸಾಕಷ್ಟು ಟೀಕೆ ಹಾಗೂ ಆರೋಪಗಳು ಕೇಳಿಬಂದಿದ್ವು. ಇವರು ನುಡಿದಂತೆ ನಡೆಯಲಿಲ್ಲ. ಕಡೆಗೂ ತಮ್ಮ ಕುರ್ಚಿಯ ದುರಾಸೆಯ ಬುದ್ಧಿಯನ್ನ ಪ್ರದರ್ಶನ ಮಾಡಿ ನಯವಾಗಿ ವಂಚಿಸಿದ್ರು. ಇಂಥ ವಚನದ್ರೋಹಿ ಸಿಎಂ ನಮ್ಗೆ ಬೇಡ, ಇವರ ಪದಚ್ಯುತಿ ಆಗ್ಲೇಬೇಕು ಅಂತ ಮುಂತಾಗಿ ವಿಪಕ್ಷಗಳ ಬಣದಲ್ಲಿ ಆಗ್ರಹದ ಕಹಳೆಗಳು ಮುಳುಗಿದ್ವು. ಇನ್ನು ಅವರದೇ ಮೈತ್ರಿಕೂಟದಲ್ಲೂ ಕೂಡ ಅಸಮಾಧಾನದ ಜ್ವಾಲೆ ಎದ್ದಾಗ ಅಂತಿಮವಾಗಿ ಅಕ್ಟೋಬರ್ 8ನೇ ತಾರೀಕು ಅವರು ಅಂದಿನ ರಾಜ್ಯಪಾಲರಾಗಿದ್ದಂತ ರಾಮೇಶ್ವರ್ ಠಾಕೂರ್ ಅವರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಮತ್ತೆ ಈ ರಾಜಕೀಯ ಘರ್ಷಣೆ ಒತ್ತಡಕ್ಕೆ ಸಿಲುಕಿ ಅಕ್ಟೋಬರ್ 10ನೇ ತಾರೀಕು ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತವನ್ನ ತುರ್ತಾಗಿ ರಾಜ್ಯದಲ್ಲಿ ಅನೌನ್ಸ್ ಮಾಡಬೇಕಾಯಿತು. ನಂತರ ಕುಮಾರಸ್ವಾಮಿ ಅವರು ಬಿಜೆಪಿಗೆ ತಮ್ಮ ರಾಜಕೀಯ ಸಹಮತದ ಬೆಂಬಲ ಕೊಡೋದಕ್ಕೆ ಸಮ್ಮತಿಸಿದರು. ಮತ್ತೆ ಬಿ.ಎಸ್. ಯಡಿಯೂರಪ್ಪನವರು 2007ರ ನವೆಂಬರ್ 12ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಸಚಿವ ಸ್ಥಾನಗಳ ಹಂಚಿಕೆಯ ಬಗ್ಗೆ ಮತ್ತೆ ಅಲ್ಲಿ ನಿಲ್ಲದಂತ ವಿವಾದ ಉಂಟಾದಂತ ಕಾರಣ ಕುಮಾರಸ್ವಾಮಿ ಅವರು ತಮ್ಮ ಬೆಂಬಲವನ್ನ ಹಿಂಪಡೆದರು.
ಇದರಿಂದ ಯಡಿಯೂರಪ್ಪನವರು ನವೆಂಬರ್ 19ನೇ ತಾರೀಕು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು. ಮುಂದೆ ಕರ್ನಾಟಕ ರಾಜ್ಯದ ಜಾತ್ಯತೀತ ದಳದ ಆಗಿನ ಅಧ್ಯಕ್ಷರಾಗಿದ್ದಂತ ಮೊರಾಜುದ್ದೀನ್ ಪಟೇಲ್ ರವರ ನಿಧನದ ನಂತರ ಕುಮಾರಸ್ವಾಮಿ ಅವರನ್ನ ಏಕಮತದಿಂದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಆದರೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಉಪಚುನಾವಣೆ ಮತ್ತು ಮಂಡ್ಯ ಉಪಚುನಾವಣೆಗಳಲ್ಲಿ ಇವರು ಪಕ್ಷ ಸೋತಂತ ಕಾರಣ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಹಾಗೂ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದರೆ ಪಕ್ಷದ ಕಾರ್ಯಕರ್ತರ ಒತ್ತಾಯದಿಂದ ಅವರು ಮತ್ತೊಮ್ಮೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ಮುಂದುವರಿಸೋದಕ್ಕೆ ಒಪ್ಪಿಸಿದ್ರು. 2013ರ ಸೆಪ್ಟೆಂಬರ್ನಲ್ಲಿ ಎ ಕೃಷ್ಣಪ್ಪ ಅವರನ್ನ ಪಕ್ಷದ ಹೊಸ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೂ 2014ರ ನವೆಂಬರ್ನಲ್ಲಿ ಕುಮಾರಸ್ವಾಮಿ ಅವರನ್ನೇ ಮತ್ತೆ ಕರ್ನಾಟಕ ರಾಜ್ಯ ಜಾತ್ಯತೀತ ದಳದ ಅಧ್ಯಕ್ಷರನ್ನಾಗಿ ಮರು ಆಯ್ಕೆ ಮಾಡಲಾಯಿತು. 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಈ ಜಾತ್ಯತೀತ ದಳ ರಾಜ್ಯದ 3ನೇ ಅತಿದೊಡ್ಡ ಪಕ್ಷ ಆಗಿತ್ತು. ಆದರೆ ಚುನಾವಣೆಯ ನಂತರ ರಾಹುಲ್ ಗಾಂಧಿ ನೇತೃತ್ವದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಕುಮಾರಸ್ವಾಮಿ ಅವರು 2018ರ ಮೇ 23ನೇ ತಾರೀಕು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಆ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು 2019ರ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ರು. ಆದರೆ ಅಲ್ಲಿ ಅವರಿಗೆ ಎದುರಾಳಿಯಾಗಿದ್ದು ಸ್ವತಂತ್ರ ಅಭ್ಯರ್ಥಿ ಹಾಗೂ ನಟ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್. ಈ ಒಂದು ಚುನಾವಣೆಯನ್ನು ಕುಮಾರಸ್ವಾಮಿ ತಮ್ಮ ಪ್ರತಿಷ್ಠೆಯ ಹೋರಾಟ ಅಂತಾನೆ ಪರಿಗಣಿಸಿ ಅವನು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತಾವೇ ನಿಂತು ಮಗನ ಪರ ಪ್ರಚಾರವನ್ನ ನಡೆಸಿದ್ರು. ಇಷ್ಟಾದ್ರೂ ಕೂಡ ಪ್ರತಿಸ್ಪರ್ಧಿಗಳ ಒಕ್ಕೂಟನೆ ಗೆದ್ದು ನಿಖಿಲ್ ರವರು ಸುಮಾರು 1,30,000 ಮತಗಳ ಅಂತರದಿಂದ ಸೋತರು. ಇದು ಕುಮಾರಸ್ವಾಮಿಯವರ ರಾಜಕೀಯ ಬದುಕಿಗೆ ಅತಿ ದೊಡ್ಡ ಆಘಾತ ಹಾಗೂ ಅವಮಾನಕರ ಸೋಲಾಗಿ ಹೋಯಿತು. ಈ ಒಂದು ಸೋಲಿನ ಬಗ್ಗೆ ಅವರು ಮಂಡ್ಯದಲ್ಲಿ ನಡೆದಂತ ಪಕ್ಷದ ಸಭೆಯಲ್ಲಿ ಕಣ್ಣೀರನ್ನ ಹಾಕೊಂಡು ಮಾತನಾಡಿದ್ರು. ತಾನು ಮಗನನ್ನ ರಾಜಕೀಯ ಕಣಕ್ಕೆ ಇಳಿಸಿ ತಪ್ಪು ಮಾಡದೆ ಅಂತ ಅವರು ನೋವಿನಿಂದ ಹೇಳ್ಕೊಂಡಿದ್ರು. 2019 ಜುಲೈ ತಿಂಗಳು ಹೊತ್ತಿಗೆ ಅವರ ಸರ್ಕಾರ ಬಹುಮತವನ್ನ ಕಳೆದುಕೊಂಡಿತು. ಈ ಒಂದು ಸಮಯದಲ್ಲಿ ಕಾಂಗ್ರೆಸ್ನ 13 ಜನ ಶಾಸಕರು ಹಾಗೂ ಅವರದೇ ಪಕ್ಷದ 3 ಜನ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದಲ್ಲದೆ ಬಿಎಸ್ಪಿಯ ಶಾಸಕ ಮಹೇಶ್ ಎನ್ ಹಾಗೂ 2 ಸ್ವತಂತ್ರ ಶಾಸಕರು ತಮ್ಮ ಬೆಂಬಲವನ್ನ ಹಿಂಪಡೆದರು. ಇದರಿಂದ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಕುಸಿತು. ಜುಲೈ 23ನೇ ತಾರೀಕು ನಡೆದಂತ ವಿಶ್ವಾಸಮತ ಪರೀಕ್ಷೆಯಲ್ಲಿ ಕುಮಾರಸ್ವಾಮಿ ಬಹುಮತವನ್ನ ಕಳೆದುಕೊಂಡ್ರು. ಮತ್ತೆ ತಕ್ಷಣವೇ ಅವರು ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ರು. ನಂತರ ರಾಜ್ಯಪಾಲರು ಅತಿ ದೊಡ್ಡ ಪಕ್ಷದಂತ ಬಿಜೆಪಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು. ಬಿಎಸ್ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ಸಿಪಿ ಯೋಗೇಶ್ವರ್ ಅವರನ್ನ ಸುಮಾರು 20,000 ಮತಗಳ ಅಂತರದಲ್ಲಿ ಸೋಲಿಸಿದ್ರು. ಆದರೆ ಅವರ ಮಗ ನಿಖಿಲ್ ಮತ್ತು ಹಳೆಯ ಕ್ಷೇತ್ರ ಆದಂತಹ ರಾಮನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಈ ಸಲ ಕೂಡ ಸೋತರು. ಆ ಒಂದು ಚುನಾವಣೆಯಲ್ಲಿ ಅವರ ಪಕ್ಷ ಜಾತ್ಯತೀತ ದಳ ಒಟ್ಟು ರಾಜ್ಯದ 204 ಕ್ಷೇತ್ರಗಳಲ್ಲಿ ಕೇವಲ 19 ಸ್ಥಾನಗಳನ್ನ ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಕಳೆದ ವರ್ಷದ ಜೂನ್ನಿಂದ ಅವರು ಭಾರತದ ಭಾರಿ ಕೈಗಾರಿಕೆಗಳ ಸಚಿವಾಲಯದಲ್ಲಿ ಕೇಂದ್ರ ಸಚಿವರಾಗಿ ತಮ್ಮ ರಾಜ್ಯದಿಂದ ಆಯ್ಕೆಯಾಗಿದ್ದಾರೆ. ಇದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಷಯ. ಇದಿಷ್ಟು ಅವರ ರಾಜಕೀಯ ಬೆಳವಣಿಗೆ ಹಾಗೂ ಅವರ ಏರಿಳಿತದ ಒಂದು ಪಕ್ಷಿ ನೋಟ. ಇನ್ನು ಮುಖ್ಯಮಂತ್ರಿಯಾಗಿ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಈ ನಾಡಿಗೆ ಅವರ ಸೇವೆ ಅಪಾರವಾದುದು. ಸಾಮಾನ್ಯವಾಗಿ ಯಾರೇ ಸಿಎಂ ಆಗಲಿ ಅವರಿಂದ ಹೆಚ್ಚಿನ ಜನರು ರೈತ ಸ್ನೇಹಿ ಕೆಲಸಗಳನ್ನ ನಿರೀಕ್ಷೆ ಪಡ್ತಾರೆ. ಸಿಎಂ ಆಗುವಂತ ಮೊದಲು ಎಲ್ಲರೂ ಕೂಡ ಇದೇ ಒಂದು ಭರವಸೆಯನ್ನ ಕೊಟ್ಟು ಅಧಿಕಾರವನ್ನ ಹಿಡಿತಾರೆ. ಆದ್ರೆ ಮುಂದೆ ಅದರಂತೆ ಎಷ್ಟು ಜನ ನಡೆದುಕೊಳ್ತಾರೋ ಗೊತ್ತಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ನಿಜಕ್ಕೂ ರೈತರ ಕಷ್ಟಗಳಿಗೆ ಹೆಗಲನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತು ಕೂಡ ರೈತರ ಸಾಲದ ಹೊರೆಯ ಸಾವುಗಳು ನಡೆಯುತ್ತಿರೋದು ದುಃಖದ ಸಂಗತಿ. ಸಾಲವನ್ನ ತೀರಿಸಲಾಗದೆ ಅನೇಕ ರೈತರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತ ಕಠಿಣ ನಿರ್ಧಾರವನ್ನ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ರೈತರ ಸಾವಾಗಬಾರದು, ಅವರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋದನ್ನ ತಡೆಯಬೇಕು ಅಂತ ಅವರ ಬೆನ್ಮೇಲಿರುವಂತಹ ಸಾಲದ ಹೊರೆ ಇಳಿಲೇಬೇಕು ಅಂತ ನಂಬಿದಂತ ಕುಮಾರಸ್ವಾಮಿ ಅವರು ಸಿಎಂ ಆದ ನಂತರ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ರೈತರ ಸಾವುಗಳು ತೀವ್ರವಾಗಿದ್ವೋ ಆ ಜಿಲ್ಲೆಗಳಿಗಾಗಿ ಸುಮಾರು 2,500 ಕೋಟಿಗೂ ಹೆಚ್ಚಿಗೆ ಹಣದ ಪ್ಯಾಕೇಜ್ ಅನ್ನ ತಮ್ಮ ಬಜೆಟ್ ನಲ್ಲಿ ಮೀಸಲಿಟ್ರು. ಕೃಷಿ ಹಾಗೂ ಅದರ ಉನ್ನತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟವರಲ್ಲಿ ಈ ಕುಮಾರಸ್ವಾಮಿ ಅವರ ಹೆಸರು ಪ್ರಧಾನವಾಗಿ ಕೇಳಿಬರುತ್ತೆ. ಅವರು ರಾಜ್ಯದ ಎಲ್ಲಾ ರೈತರ ಸಾಲದ ಹೊರಗೆ ಅಂತ್ಯವನ್ನ ಹಾಡುವಂತ ಸಲುವಾಗಿ ಸುಮಾರು 34,000 ಕೋಟಿಯಷ್ಟು ರಾಜ್ಯದ ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿ ತಮ್ಮ ರೈತ ಪ್ರೇಮವನ್ನ ಮೆರೆದಿದ್ರು. ಹಾಗೂ ಪ್ರತಿ ರೈತರ ಸುಮಾರು 26,000 ಒಳಗಿನ ಕೃಷಿ ಸಾಲದ ಹಣವನ್ನು ಕೂಡ ಅವರು ಮನ್ನಾ ಮಾಡಿದ್ರು. ಇದೆಲ್ಲ ರೈತರ ಹಾಗೂ ಕೃಷಿಯ ಕಡೆ ಅವರು ತೋರಿದಂತ ಔದಾರ್ಯಕ್ಕೆ ಮುಖ್ಯ ಸಾಕ್ಷಿಗಳು. ಕೃಷಿಯ ನಂತರದ ಸ್ಥಾನ ಶಿಕ್ಷಣಕ್ಕೆ ಬರುತ್ತೆ. ಯಾವ ರಾಜ್ಯ ಅಥವಾ ದೇಶ ಹೆಚ್ಚೆಚ್ಚು ಸಾಕ್ಷರದಿಂದ ತುಂಬಿರುತ್ತೋ ಆ ನಾಡು ಸಂಪದ್ಭರಿತವಾಗುತ್ತೆ ಅನ್ನುವಂತ ಮಾತಿದೆ. ಶಿಕ್ಷಣದ ಉನ್ನತೀಕರಣ ಪ್ರತಿ ನಾಯಕನ ಮಹತ್ಕಾರಿಯಾಗಿರುತ್ತೆ. ಅದೇ ತರಹ ಶಿಕ್ಷಣ ಅಂತ ಬಂದಾಗ ಅವರು ತಮ್ಮ ಸ್ವಇಚ್ಛೆಯಿಂದ ಸುಮಾರು 716 ಪ್ರಾಥಮಿಕ ಶಾಲೆಗಳನ್ನ, 1,000ದಷ್ಟು ಹೈಸ್ಕೂಲ್ಗಳನ್ನ, 500 PU ಶಿಕ್ಷಣ ಕೇಂದ್ರಗಳನ್ನ, 184 ಪದವಿ ಕೇಂದ್ರಗಳನ್ನ, 7 ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಂತ 6 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದ್ರ ಜೊತೆ ಸುಮಾರು 350 SC/ST ಹಾಸ್ಟೆಲ್ಗಳನ್ನ, ದಲಿತ ವಿದ್ಯಾರ್ಥಿಗಳಿಗೆ ಹಾಗೂ 350 ಹೊಸ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ಗಳನ್ನ ಅವರು
ವಿದ್ಯಾರ್ಥಿಗಳಿಗಾಗಿ ಧಾರಾಳವಾಗಿ ಸ್ಯಾಂಕ್ಷನ್ ಮಾಡಿ ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿಯ ಕಿಡಿಯನ್ನ ಹಚ್ಚಿದವರು. ಅವರು ಮೊದಲನೇ ಸಲ ಸಿಎಂ ಆಗಿದ್ದಾಗ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಲಿ ಅಂತ ಉಚಿತ ಬೈಸಿಕಲ್ ಸ್ಕೀಮ್ ಅನ್ನ ಹೊಸದಾಗಿ ಜಾರಿಗೆ ತಂದಿದ್ರು. ಇದರಿಂದ ಸಾವಿರಾರು ಮಕ್ಕಳು ಅದರ ಸದುಪಯೋಗವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ತಮ್ಮ ಸುವರ್ಣ ಕಾಯಕ ಉದ್ಯೋಗ ಶಿಕ್ಷಣ ಯೋಜನೆಯಿಂದ ಅವರು ವೃತ್ತಿ ಕುಶಲತೆ ಇರುವಂತಹ ಮ್ಯಾನ್ ಪವರ್ನ ಸದ್ಬಳಕೆಯನ್ನ ಕೆಲ ವ್ಯವಸ್ಥಿತ ಸೆಕ್ಟರ್ಗಳ ಅಡಿಯಲ್ಲಿ ವಿವಿಧ ಉದ್ಯಮಗಳಿಗೆ ಅವರು ಪ್ರೋತ್ಸಾಹವನ್ನ ಕೊಟ್ಟಿದ್ರು. ಇನ್ನು ಮಹಿಳಾ ಪರ ಯೋಜನೆಗಳಾದಂಥ ಉದ್ಯೋಗಿನಿ, ಆಸರೆ, ಅಮೃತ ಎನ್ನುವಂತ ಕಾರ್ಯಕ್ರಮಗಳು ಮಹಿಳಾ ಕಲ್ಯಾಣದ ಅಭಿವೃದ್ಧಿಗಾಗಿ ಅವರಿಂದ ಯಶಸ್ವಿಯಾಗಿ ಜಾರಿಗೆ ಬಂದವಲ್ಲದೆ ಇದರಿಂದಾಗಿ ಸಾವಿರಾರು ರಾಜ್ಯದ ಮಹಿಳೆಯರು ಇವುಗಳ ಸೌಲಭ್ಯವನ್ನು ಪಡೆದು ಸ್ವಾವಲಂಬಿಗಳಾಗಿ ಬದುಕಿ ತೋರಿಸಿದ್ರು. ಇಷ್ಟೆಲ್ಲದರ ಜೊತೆ ಸಿಎಂ ಆಗಿ ಜನತಾ ದರ್ಶನ ಹಾಗೂ ಜನರ ಮನೆಗಳಲ್ಲಿ ವಾಸ ಮಾಡ್ತಾ ಜನರ ಕಷ್ಟಗಳನ್ನ ನೇರವಾಗಿ ಮನೆಗೆ ಜನರಿದ್ದಲ್ಲಿಗೆ ಹೋಗಿ ಅವರ ಕೈ ಹಿಡಿದು ನಿಂತು ಆಲಿಸಿ ಅವುಗಳಿಗೆ ಕಿವಿ ಕೊಟ್ಟಂತ ರಾಜ್ಯದ ಮೊಟ್ಟ ಮೊದಲ ನಾಯಕ ಈ ಕುಮಾರಸ್ವಾಮಿ ಅವರು. ಜನತಾ ದರ್ಶನದಲ್ಲಿ ಅವ್ರ ಬಳಿ ಬಂದಂತ ಸುಮಾರು 75% ಅರ್ಜಿಗಳನ್ನ ಸ್ವೀಕರಿಸಿ ಅವುಗಳ ಆಹ್ವಾನಗಳನ್ನ ಪರಿಹರಿಸಿ ಸುಮಾರು 25 ಕೋಟಿಗಳಷ್ಟು ಹಣವನ್ನ ನೇರ ಅಗತ್ಯ ಇದ್ದವರಿಗೆ ತಲುಪಿಸಿದಂತ ಮಹಾನ್ ಜನಪರವಾದಿ ಇವರು. ಇನ್ನು ಅವರ ಆರೋಗ್ಯದ ವಿಷಯದ ಬಗ್ಗೆ ಹೇಳುವುದಾದ್ರೆ ಇದೀಗ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಿ ಕೇಂದ್ರ ಕೈಗಾರಿಕಾ ಸಚಿವರಾಗಿರುವಂತಹ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂತ ಸುದ್ದಿ ಹರಿದಾಡ್ತಿದೆ. ಅವರ ಇತ್ತೀಚಿನ ಫೋಟೋಗಳನ್ನ ನೋಡಿದಾಗ ಎಂತವರ್ಗೂನು ಈ ಒಂದು ಅನುಮಾನ ಬರೋದು ಸಹಜ. ಅವ್ರಿಗೆ ನಿಜಕ್ಕೂ ಏನಾಗಿದೆ, ಅವರ ಆರೋಗ್ಯ ಈಗ ಯಾವ ಹಂತದಲ್ಲಿ ಇದೆ ಎಂಬ ಬಗ್ಗೆ ಖಚಿತ ವರದಿಗಳಿಲ್ಲ. ಆದ್ರೆ ಅದ್ರ ಬಗ್ಗೆ ಯಾರು ಕೂಡ ಭಯ ಪಡುವಂತ ಅಗತ್ಯ ಇಲ್ಲ ಅಂತ ಇತ್ತೀಚೆಗೆ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ರು. ಅವ್ರಿಗೆ ಇದುವರೆಗೂ ಸುಮಾರು 3 ಸಲ ಹಾರ್ಟ್ ಸರ್ಜರಿಗಳು ನಡೆದಿವೆ. ಟಿಶ್ಯೂ ವಾಲ್ಟ್ ನ ಡಿಜನರೇಷನ್ ನ ಸಮಸ್ಯೆಯಿಂದಾಗಿ TAVI ನ ಪ್ರೊಸೀಜರ್ ನ ಮೂಲಕ ಒಂದು ಕೃತಕ ವಾಲ್ವ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಸರ್ಜರಿಗಳಿಂದ ಮೆಡಿಕೇಶನ್ ಆಗಿರುವಂತ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದು ಅತ್ಯಂತ ಸಹಜನೇ. ಅದಕ್ಕೆ ಬೇಕಾದಂತ ಚಿಕಿತ್ಸೆ ಹಾಗೂ ಮೆಡಿಸಿನ್ಗಳನ್ನ ಅವರು ತಗೊಳ್ತಿದ್ದಾರೆ. ವೀಕ್ಷಕರೇ, ಅವರ ಆರೋಗ್ಯ ಬೇಗನೆ ಸುಧಾರಿಸಲಿ, ಅವರಿಂದ ನಾಡಿಗೆ ಇನ್ನಷ್ಟು ಜನಪರ ಕೆಲಸಗಳು ಸಾಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.